ಬಂದಿದ್ದ ದುಡ್ಡು ಹೋಗ್ತಾ ಇತ್ತು, ಎಕಡೆ ಬರ್ತಿತ್ತು ಎಕಡೆ ಹೋಗ್ತಿತ್ತು ಗೊತ್ತಿದೆ. ಓಕೆ ಮುಂಚೆ ಏನಿತ್ತು ಮೊದಲು ಖರ್ಚು ಆಮೇಲೆ ಸೇವಿಂಗ್ಸ್, ಓಕೆ ಇವಾಗ ಸೇವಿಂಗ್ಸ್ ಆದ್ಮೇಲೆ ಖರ್ಚು. ಅದು ಯಾರೋ ಗಾಸಿಪ್ ಎಬ್ಬಿಸ್ತಾರಂತ ನಂಬಬೇಡಿ. ಗಾಸಿಪ್ಸ್ ಇದ್ದೇ ಇರುತ್ತೆ ಸರ್. ಅಂದ್ರೆ ಒಬ್ಬ ಮನುಷ್ಯ ಬೆಳಿತಾನೆ ಅಂದ್ಮೇಲೆ ತುಳಿಯೋದಕ್ಕೆ ಸಾವಿರ ಜನ ಇದೆ. ನಿಮ್ಮೆಲ್ಲರಿಂದ ನಾವು ಕೋರ್ಸ್ ಮಾಡೋ ಉದ್ದೇಶ ನಮಗೋಸ್ಕರ ಅಲ್ಲ, ನಿಮಗೋಸ್ಕರ. ಹಾಯ್ ಹಲೋ ನಮಸ್ತೆ, ಫ್ರೀಡಮ್ ಮನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ನಾನು ನಿಮ್ಮ ಸೋನು ಉಪಾಧ್ಯಾಯ. ಕುಂದಾನಗರಿ ಬೆಳಗಾಮಿಂದ ಇವತ್ತು ಒಬ್ರು ಅತಿಥಿ ನಮ್ಮ ಜೊತೆಗಿದ್ದಾರೆ. ಅಫ್ಕೋರ್ಸ್ ಅಲ್ಲಿಂದ ಇಲ್ಲಿವರೆಗೂ ವರ್ಕ್ಶಾಪ್ನ ಅಟೆಂಡ್ ಮಾಡೋದಕ್ಕೆ ಬಂದಿದ್ದಾರೆ. ಇವರು ಹೇಳ್ತಾ ಇದ್ರು, ಮೇಡಮ್ ಲಕ್ಷ ಬರ್ತಾ ಇತ್ತು, ಹೋಗೋದೆಲ್ಲಿ ಅಂತ ಗೊತ್ತಾಗ್ತಾ ಇರಲಿಲ್ಲ. ಆದರೆ ನಿಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಮಗೆ ಆ ಒಂದು ಸ್ಟೆಬಿಲಿಟಿ ಸಿಕ್ಕಿದೆ ಲೈಫಲ್ಲಿ ಅಂತ. ಸೊ ಖಂಡಿತವಾಗ್ಲೂ ಇವರ ಜರ್ನಿ ಏನು ಅನ್ನೋದನ್ನ ನಾನು ಅವರ ಪರಿಚಯ ಮಾಡ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ಇವರ ಹೆಸರನ್ನ ತಿಳ್ಕೊಳ್ಳಿ. ಇವ್ರ ಹೆಸರು ಪ್ರಮೋದ್ ಅಂತ. ಇವರು ಮೊದಲಿಂದ ಕೂಡ ಡೈರಿ ಬಿಸ್ನೆಸ್ ಮಾಡ್ತಾ ಇದ್ರು. ಆದರೆ ಒಂದಷ್ಟು ದುಡ್ಡುಗಳು ನಿಲ್ತಾ ಇರಲಿಲ್ಲ, ಏಳಿಗೆ ಕಾಣಿಸ್ತಾ ಇರಲಿಲ್ಲ. ಸೊ ನಮ್ಮ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಎಲ್ಲವೂ ಸ್ಟೇಬಲ್ ಆಗಿದೆ. ಸೊ ಜರ್ನಿ ಹೇಗಿತ್ತು ಅನ್ನೋದನ್ನ ಅವರಿಂದಲೇ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನಾವು ಅವರನ್ನ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ತಿಳ್ಕೊಂಡ್ವಿ. ಊರು ಪ್ರಾಪರ್ ಬೆಳಗಾಮ ಅಥವಾ ಬೆಳಗಾಂ ಅಕ್ಕಪಕ್ಕನ? ಇಲ್ಲ, ಬೆಳಗಾಂನಿಂದ 60 ಕಿಲೋಮೀಟರ್ ದೂರ ಆಗುತ್ತೆ ಮೇಡಮ್. ಕುಡ್ಚಿ ಅಂತ, ರಾಯಬಾಗ್ ತಾಲೂಕು. ಓಕೆ, ಕುಡ್ಚಿ ಅಂತ. ಸೂಪರ್ ಸರ್. ಸೊ ಮುಂಚೆಯಿಂದ ಬಿಸ್ನೆಸ್ ಮಾಡ್ತಿದ್ರಿ ಅಂತ ಹೇಳಿದ್ರಿ. ಹಾ ಸರ್, ಮುಂಚೆಯಿಂದ ಇತ್ತು. ಓಕೆ, ಏನು ಡೈರಿ ಇತ್ತಾ? ಇಲ್ಲ, ಡೈರಿ ಇತ್ತು ಮೇಡಮ್. ಓಕೆ, ಮಿಲ್ಕ್ ಡೈರಿ ಇತ್ತು. ಓಕೆ, ಹೇಗೆ ನಡೀತಾ ಇತ್ತು ಬಿಸ್ನೆಸ್? ಮುಂಚೆ ಚೆನ್ನಾಗಿ ನಡೀತಾ ಇತ್ತು ಮೇಡಮ್. ಬಟ್ ಫೈನಾನ್ಸಿಯಲಿ ನಮಗೆ ಯಾವ ತರನಾಗಿ ಹೆಲ್ಪ್ ಮಾಡಬೇಕು ಏನು ಅಂತ ಗೊತ್ತಾಗ್ತಿದ್ದಿಲ್ಲ. ಮತ್ತೆ ಇವಾಗ ನಾವು 2018ರಲ್ಲಿ ಸರ್ದು ವರ್ಕ್ಶಾಪ್ ಅಟೆಂಡ್ ಮಾಡಿದೆ. ವರ್ಕ್ಶಾಪ್ ಬಂದಿದ್ದೆ. ವರ್ಕ್ಶಾಪ್ ಬಗ್ಗೆ ಹೇಗೆ ಗೊತ್ತಾಯ್ತು? ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ತಾ ಗೊತ್ತಾಯ್ತು ಮೇಡಮ್. ಓಕೆ, ಸೊ ಹೇಗಿತ್ತು ಸರ್ ಆ ವರ್ಕ್ಶಾಪ್ ನಿಮಗೆ? ಇಲ್ಲ, ಚೆನ್ನಾಗಿತ್ತು ಮೇಡಮ್. ನಮ್ಮ ವರ್ಕ್ಶಾಪ್ ಫುಲ್ ಹೆಲ್ಪ್ಫುಲ್ ಆಯ್ತು ಅದು. ಓಕೆ, ಅದರಿಂದ ನಮಗೆ ಬೆನಿಫಿಟ್ ಅಂದ್ರೆ ಫೈನಾನ್ಸಿಯಲಿ ಯಾವ ಟೈಪ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಇದು ಗೊತ್ತಾಯ್ತು. ಬಿಸ್ನೆಸ್ ಅಂತೂ ಮುಂಚೆಯಿಂದ ಇತ್ತು, ಅದರಲ್ಲಿ ಡೆವಲಪ್ಮೆಂಟ್ ಹೇಗೆ ಮಾಡಬೇಕು ಏನು ಅಂತ ಗೊತ್ತಾಯ್ತು. ಅದರಿಂದ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದೆ. ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ ಲಾಸ್ಟ್ ಟೈಮ್ ಒಂದು ವರ್ಷ ಆಯಿತು. ಒಂದು 30-35 ಲಕ್ಷ ಕೊಟ್ಟು ಮನೆ ಕಟ್ಟಿಸಿದೆ. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಮುಂಚೆ ಇತ್ತು. ಬಟ್ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು, ಅದ್ರ ಸೇವಿಂಗ್ಸ್ ಹೇಗೆ ಮಾಡಬೇಕು ಏನೋ ಐಡಿಯಾ ಇದ್ದಿದ್ದಿಲ್ಲ. ಬಿಸ್ನೆಸ್ ಐಡಿಯಾ ಎಲ್ಲವೂ ಇತ್ತು, ಬಟ್ ಬಿಸ್ನೆಸ್ ಇಂದ ಬಂದದ ಅಮೌಂಟು ಹೇಗೆ ಸೇವಿಂಗ್ಸ್ ಹೇಗೆ ಮಾಡ್ಕೋಬೇಕು ಏನೋ ಅಂತ ಗೊತ್ತಿದ್ದಿಲ್ಲ. ಇವಾಗ ಬಂದಿದ್ದ ದುಡ್ಡು ಹೋಗ್ತಾ ಇತ್ತು, ಎಕಡೆ ಬರ್ತಿತ್ತು ಎಕಡೆ ಹೋಗ್ತಿತ್ತು ಗೊತ್ತಿದ್ದಿಲ್ಲ. ಮುಂಚೆ ಏನಿತ್ತು ಮೊದಲು ಖರ್ಚು ಆಮೇಲೆ ಸೇವಿಂಗ್ಸ್, ಇವಾಗ ಸೇವಿಂಗ್ಸ್ ಆದ್ಮೇಲೆ ಖರ್ಚು. ಸೂಪರ್, ಎಷ್ಟು ಚೆನ್ನಾಗಿದೆ ಅಲ್ಲ. ಖರ್ಚು ಆಮೇಲೆ ಸೇವಿಂಗ್ಸ್, ಸೇವಿಂಗ್ಸ್ ಆಮೇಲೆ ಖರ್ಚು. ಇವಾಗ ಸರ್ ಇಂದ ಅದು ಬೆನಿಫಿಟ್ ಆಗಿದೆ. ಇವಾಗ ಪರ್ ಮಂತ್ ಒಂದು 10,000 rupees ನಾನು ಇದನ್ನ ಮಾಡ್ತಾ ಇದ್ದೀನಿ, ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಮ್ಯೂಚುವಲ್ ಫಂಡ್ ಅಲ್ಲಿ. ನೋಡ್ಬಿಟ್ಟು ಸೊ ಮ್ಯೂಚುವಲ್ ಫಂಡ್ ಸೇವಿಂಗ್ಸ್ ಇಂದ ನೀವು ಮನೆ ಕಟ್ಸಿದ್ರಾ? 35 ಲಕ್ಷ ಮ್ಯೂಚುವಲ್ ಫಂಡ್ಸ್ ಇಂದ ಕಡಿಮೆ, ಬಟ್ ನಾನು ಓವರಾಲ್ ಸೇವಿಂಗ್ಸ್ ಇಂದ ಮಾಡಿದೆ ಮೇಡಮ್. ಓಕೆ, ಓವರಾಲ್ ಅಂದ್ರೆ ನಮ್ಮ ಊರಲ್ಲಿ ಬಿಗ್ ಮಿ ಅದು ಇದು ಅಂತ ಇದೆಯಲ್ಲ, ಆ ಟೈಪ್ ಸೇವಿಂಗ್ಸ್ ಮಾಡಿ. ಬಟ್ ಸೇವ್ ಮಾಡಿರೋ ಹಣದಿಂದಾನೇ ಕಟ್ಸಿದ್ದೀನಿ. ಸೂಪರ್ ಸರ್. ಬಿಸ್ನೆಸ್ ಇಂದಾನೆ, ಅದರ ಮತ್ತೇನೂ ಇಲ್ಲ. ಸೇವ್ ಮಾಡಿದ ಅಮೌಂಟ್ ಇಂದ ಒಂದು ಅಲ್ಲಿಂದ ನಾನು ಒಂದು ಮೇ ಬಿ ಒಂದು 3 ವರ್ಷದಲ್ಲೇ ಆಯ್ತು, ಅದು 1-1.5 ವರ್ಷದಲ್ಲಿ. ಟರ್ಮ್ ಇನ್ಸೂರೆನ್ಸ್ ಗೊತ್ತಿದ್ದಿಲ್ಲ. ಟರ್ಮ್ ಇನ್ಸೂರೆನ್ಸ್ ಒಂದು 1 crore rupees ಕೋಟೆಕಲ್ಲಿ. ಹೆಲ್ತ್ ಇನ್ಸೂರೆನ್ಸ್ ಇದೆ 5 ಲಕ್ಷ ರೂಪಾಯಿದು. ಓಕೆ, ಸೂಪರ್. ನೀವೀಗ ವರ್ಕ್ಶಾಪ್ ಬಂದಿದ್ರಿ. ಸೊ ವರ್ಕ್ಶಾಪ್ ಬಂದಾದ್ಮೇಲೆ ಅವಾಗ ಸಬ್ಸ್ಕ್ರಿಪ್ಷನ್ ಇತ್ತ, ಆಮೇಲೆ ತಗೊಂಡು? ಇಲ್ಲ, ಆಮೇಲೆ ತಗೊಂಡಿದ್ದೀನಿ. ಓಕೆ, ಆ ಸಬ್ಸ್ಕ್ರಿಪ್ಷನ್ ಯಾವ ರೀತಿ ಹೆಲ್ಪ್ ಆಯ್ತು ನಿಮ್ಗೆ? ಏನೆಲ್ಲ ಕೋರ್ಸ್ ವಾಚ್ ಮಾಡಿದ್ರಿ? ನಮ್ ಮಿಲ್ಕ್ ಡೈರಿದೇ ಹೆಲ್ಪ್ ಆಯ್ತು ಮೇಡಮ್. ಇವಾಗ ನಾನು ಇನ್ ಫ್ಯೂಚರ್ ಇವಾಗ ಇದರಲ್ಲೇ ಬರ್ತಾ ಇದ್ದೀನಿ, ಮನೆ ಕಟ್ಟಿಸಿದೆ, ಇದನ್ನ ಮಾಡಿದೆ. ಇನ್ ಫ್ಯೂಚರ್ ನಮ್ದೇ ಆದಂತ ಒಂದು ಫಾರ್ಮ್ ಹೌಸ್ ಮಾಡಿಬಿಟ್ಟು ಪ್ರಾಡಕ್ಟ್ ತಯಾರು ಮಾಡ್ಬೇಕಂತ ಪ್ಲಾನಿಂಗ್ ಇದೆ. ಓ ವಾವ್, ಓಕೆ. ಸೊ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಪ್ರಾಡಕ್ಟ್ ನ? ಮೇ ಬಿ ಮುಂದಿನ ವರ್ಷ ಮೇಡಮ್. ನೆಕ್ಸ್ಟ್ ಇಯರ್. ಸೂಪರ್. ಓಕೆ, ಸೊ ನಿಮ್ಮ ಹತ್ರ ಬಂದು ನಾವು ಅಲ್ಲೇ ಶೂಟ್ ಮಾಡ್ಬೋದು. ಓಕೆ ಸರ್. ಸೊ ಈಗ ನಿಮ್ಮ ಒಂದು ಜರ್ನಿ ಕೇಳಿದ್ರೆ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ನೋಡ್ತಾ ಇದ್ದೀನಿ ನಾನು. ಅಂದ್ರೆ ಎಲ್ಲರೂ ಹೇಳ್ತಾರೆ ಲಕ್ಷ ಬರುತ್ತೆ, ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಅಂತ. ಸೊ ಅದನ್ನ ನೀವು ಸೇವ್ ಮಾಡಿ ನಿಮ್ಮ ಒಂದು ಇರೋದಕ್ಕೆ ಅಂತ ಒಂದು ಸೂರನ್ನ ಕಂಡ್ಕೊಂಡಿದ್ದೀರಿ, ಅದಾಯ್ತು. ಸೊ ಬಿಸ್ನೆಸ್ ಅಲ್ಲಿ ಒಂದು ಸೆಟಲ್ಮೆಂಟ್ ನ ನೋಡಿದಿರಿ, ಆರಾಮಾಗಿ ಈಗ ಇನ್ನೊಂದೇನೋ ನಂದು ಪ್ರಾಡಕ್ಟ್ ನಾವೇ ಲಾಂಚ್ ಮಾಡೋಣ ಅಂತ ಇದ್ದೀರಿ. ಸೊ ನೆಕ್ಸ್ಟ್ ಏನೆಲ್ಲ ಗುರಿಗಳಿದೆ ನಿಮ್ದು? ಇಲ್ಲ ಮೇಡಮ್, ಅದೇ ನಾನು ಇವಾಗ ಹಸು ತಂದ್ಬಿಟ್ಟು ಹಸು ಫಾರ್ಮ್ ನಮ್ದೇ ಫಾರ್ಮ್ ಹೌಸ್ ಮಾಡಿಬಿಟ್ಟು ಅದರಿಂದ ನಾವು ಪ್ರಾಡಕ್ಟ್ ತಯಾರು ಮಾಡಿ ಅಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಲೋಕಲ್ ಮಾರ್ಕೆಟಿಂಗ್ ಮಾಡಿಬಿಟ್ಟು ಇದು ಮಾಡ್ಬೇಕಂತ ಇದು ಬಂದು ಇದನ್ನ
ಅದರಲ್ಲಿ ನೋಡ್ಬಿಟ್ಟು ಟೆರೆಸ್ಟ್ ಗಾರ್ಡನ್ ಮಾಡ್ಬೇಕಂತ ಮಾಡಿದೆ. ಬಟ್ ಅದು ಐಡಿಯಾ ತಗೊಂಡು ಮಾಡಿ ಮತ್ತೆ ನಮಗೆ ಇನ್ನು ಹೊಸದಾಗಿ ಬರ್ಬೇಕಾಗತ್ತೆ ಅದು. ಅದಕ್ಕೆ ಬೇಡ, ಇದರಲ್ಲಿ ಹೋಗ್ಬೇಕಂತ ಕಂಟಿನ್ಯೂ ಮಾಡ್ಬೇಕಂತ ಇತ್ತು. ಓಕೆ, ಸೊ ಇರೋ ಬಿಸ್ನೆಸ್ ನೆಕ್ಸ್ಟ್ ಸ್ಕೇಲ್ಗೆ ಅಪ್ಗ್ರೇಡ್ ಮಾಡ್ಕೊಳ್ಳೋಣ ಅಂತ. ಓಕೆ, ಸೂಪರ್. ಸೊ ನೀವು ನಮ್ಮ ಫ್ರೀಡಮ್ ಆಪ್ ಅಲ್ಲಿ ಕೋರ್ಸಸ್ ನ ವಾಚ್ ಮಾಡಿದ್ರಿ, ನಿಮ್ಮ ಲೈಫ್ ಅಲ್ಲೂ ಕೂಡ ಚೇಂಜಸ್ ನ ನೀವು ನೋಡಿದಿರಾ ಆಲ್ರೆಡಿ, ನೋಡ್ಬೇಕು ಅಂತಿಲ್ಲ, ನೋಡಿದಿರಾ. ಯಾ, ಸೊ ನಮ್ಮನ್ನ ನೋಡ್ತಿರ್ತಕ್ಕಂತ ನಮ್ಮ ವೀಕ್ಷಕರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ? ಇಲ್ಲ, ಚೆನ್ನಾಗಿದೆ ಮೇಡಮ್, ಯೂಸ್ ಮಾಡ್ಕೊಳ್ಳಿ. ಯಾರೋ ಗಾಸಿಪ್ ಎಬ್ಸ್ತಾರಂತ ನಂಬಬೇಡಿ. ಗಾಸಿಪ್ಸ್ ಅಂದ್ರೆ ಒಬ್ಬ ಮನುಷ್ಯ ಬೆಳಿತಾನೆ ಅಂದ್ಮೇಲೆ ತುಳಿಯೋದಕ್ಕೆ ಇದೆ, ಬಟ್ ಅವ್ರ ಕಲ್ಪನೆ ಇರೋದಿಲ್ಲಲ್ಲ. ನಾನು ನೋಡಿಬಿಟ್ಟು ಇದು ಆ್ಯಪ್ ಬರೋಕ್ಕಿಂತ ಮುಂಚೆನೆ ಸರ್ನ ನೋಡಿದ್ದೀನಿ ನಾನು. ಖಂಡಿತ ಅವರಿಂದ ನನಗೆ ಬೆನಿಫಿಟ್ ಮಾತ್ರ ಆಗಿದೆ. ಸೊ ಯೂಶಲಿ ಏನಾಗುತ್ತೆ ಸರ್, ಈಗ ಒಂದು ಹೇಳಿಕೆ ಇದೆ, ನಾನು ಕೆಲಸ ಮಾಡಿದ್ರೆ ನಾನು ಮಾತಾಡ್ಬೋದು, ಕೆಲಸ ಮಾಡ್ದೇನೆ ಮಾತಾಡೋರು ಇರ್ತಾರೆ, ಅವ್ರನ್ನೇನು ಮಾಡಕ್ಕಾಗಲ್ಲ. ಅದು ಅರ್ಥ ಮಾಡ್ಕೊಳ್ಳೋರು ಮಾಡ್ಕೊಂಡ್ರೆ ಓಕೆ, ಇಲ್ಲ ಅವ್ರ ಲಾಸ್ ಅಲ್ಲಿ, ಬಿಕಾಸ್ ನಾವು ಹೋಗಿ ನಾವ್ ಇದ್ ಮಾಡಕ್ಕಾಗಲ್ಲ. ನಿಮ್ಮೆಲ್ಲರಿಂದ ನಾವು ಕೋರ್ಸ್ ಮಾಡೋ ಉದ್ದೇಶ ನಮಗೋಸ್ಕರ ಅಲ್ಲ, ನಿಮ್ಗೋಸ್ಕರ. ಆದ್ರೆ ನೀವು ಆ ಕೋರ್ಸ್ ನ ನೋಡಿ ಲೈಫ್ ಅಲ್ಲಿ ಏನಾದ್ರೂ ಬದಲಾವಣೆನ ಕಂಡಾಗ ನಾವು ಸಕ್ಸಸ್ ಅನ್ಕೊಳ್ತೀವಿ. ನಿಮ್ಗ ಅದು ಚೇಂಜಸ್ ಆಗಿಲ್ಲ ಅಂದ್ರೆ ನಮ್ಗ ಅದು ಸಕ್ಸಸ್ ಅಲ್ಲ. ಸೊ ನೀವು ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ನ ಕಂಡು ಚೆನ್ನಾಗಿರೋದು ನಮ್ಮ ಗುರಿ ಅಷ್ಟೇ. ಸೊ ನೀವೀಗ ಏನ್ ಹೇಳಿದ್ರಿ, ಅದೊಂದಷ್ಟು ಬರುತ್ತೆ ಅಂತ, ಅದೆಲ್ಲ ಮಾಡಂಗಿದ್ರೆ ಆರಾಮಾಗಿ ಇದ್ಬಿಡ್ಬೋದು ಸರ್. ಅವ್ರಿಗೆ ನಮ್ಮನ್ನೆಲ್ಲ ಖರ್ಚಿ ಇಷ್ಟು ಟೆನ್ಷನ್ ಮಾಡ್ಕೊಂಡು ದಿನದಲ್ಲಿ 18 ಅವರ್ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಖಂಡಿತ ಹೌದು. ಸೊ ಇವತ್ತು ಕೂಡ ಈ ಒಂದು ವರ್ಕ್ಶಾಪ್ ನ ಮಾಡ್ತಾ ಇರುವಂತಹ ಒಂದೇ ಉದ್ದೇಶ, ನಮ್ಮ ಕೋರ್ಸ್ ನೋಡಿ ಎಲ್ಲರೂ ಪ್ರಾಡಕ್ಟ್ ಮೇಕಿಂಗ್ ಕಲ್ತಿದ್ದಾರೆ, ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿಲ್ಲ, ಸ್ಪೆಷಲಿ ಹೌಸ್ ವೈಫ್ಸ್. ಹೆಂಗೆ ಅಂತ ಪ್ರತಿ ಸಲ ಅವ್ರು ಕೇಳ್ತಿದ್ದಾಗ ಇಷ್ಟು ಬಿಸಿ ಇದ್ರು ಕೂಡ ಅವರು 2 ಅವರ್ ನಾ ವರ್ಕ್ಶಾಪ್ ಮಾಡ್ತೀನಿ ಅಂತ ಟೈಮ್ ತಗೊಂಡು, ಯಾಕಂದ್ರೆ ನಿಮ್ಗೆ ಗೊತ್ತು ಸರ್ ಲಾಸ್ಟ್ ವರ್ಕ್ಶಾಪ್ ಯಾವಾಗ ಮಾಡಿದ್ರು ಅಂತ, ಅದಾದ್ಮೇಲೆ ಇವತ್ತೇ ನಾವು ಮಾಡ್ತಾ ಇರೋದು. ಒಂದೇ ಕಾರಣ ಏನು ಅಂತಂದ್ರೆ ಪ್ರತಿಯೊಂದು ಫ್ರೀಡಮ್ ನೆಸ್ಟ್ ನಿಮಗೆ ಗೊತ್ತಿರುತ್ತೆ, ನೋಡಿರ್ತೀರಿ ಯೂಟ್ಯೂಬ್ ಅಲ್ಲಿ. ನಮ್ಮ ಕೋರ್ಸ್ ನ ಮುಗಿಸಿ ಯಾರೆಲ್ಲ ಹೊಸದಾಗಿ ಬ್ರ್ಯಾಂಡ್ ಲಾಂಚ್ ಮಾಡ್ತಾರೆ ಅವ್ರಿಗೆ ಒಂದು ಅವಕಾಶವನ್ನ ಕೊಡ್ತೀವಿ ನಾವು. ಸೊ ಅವರ ಬ್ರ್ಯಾಂಡ್ ನ ಲಾಂಚ್ ಮಾಡಿ ಮೀಡಿಯಾಗೆ ಒಂದಷ್ಟು ಅವ್ರಿಗೆ ಏನ್ ಮಾಡ್ತಿದ್ದಾರೆ ಏನು ಅಂತ ಗೊತ್ತಾಗತ್ತೆ. ಸೊ ಈ ಪ್ರತಿಯೊಂದು ಪ್ರೊಸೀಜರ್ ಅಲ್ಲಿ ಎಲ್ಲರೂ ಕೇಳ್ತಾ ಇದ್ರು, ಏನ್ ಸರ್ ನಮ್ಗೊಂದ್ ಸ್ವಲ್ಪ ಮಾರ್ಕೆಟಿಂಗ್ ಹೇಳ್ಕೊಡಿ, ನಮ್ಗೆ ಗೊತ್ತಿಲ್ಲ, ನಾವು ಓದಿಲ್ಲ. ಸೊ ಅವರಿಗೆ ನೀವ್ ಯಾವೆಲ್ಲ ರೀತಿ ಮಾಡ್ಬೋದು ಅನ್ನೋ ಒಂದೇ ಕಾರಣಕ್ಕೆ ಈ ಒಂದು ವರ್ಕ್ಶಾಪ್ ನ ನಾವು ಇದ್ ಮಾಡ್ತಾ ಇದೀವಿ. ಸೊ ನೀವು ಕೂಡ ಅಷ್ಟು ದೂರದಿಂದ ಬಂದಿದ್ದೀರಿ. ಸೊ ಈ ಒಂದು ಜರ್ನಿ ನೀವು ಏನ್ ಹೋಪ್ ಇಟ್ಕೊಂಡು ಬಂದಿದ್ದೀರಿ ಸರ್ ವರ್ಕ್ಶಾಪ್ಗೆ? ಅಂದ್ರೆ ಮೇಡಮ್ ಮೇನು ನಮ್ಮ ಮಿಸಸ್ ಕ್ಯಾಂಡಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾನೆ ಅಂತಂದಿದ್ದಾರೆ. ಅವ್ರಿಗೆ ಟ್ರೈನಿಂಗ್ ಹೇಗೆ ಸಿಗತ್ತೆ ಏನು ಅಂತ ಅದೇ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ ಮೇಡಮ್. ಅದೇ ಕಾಲಲ್ಲಿ ಕೇಳಿದ್ರೆ ಏನಾಗತ್ತೆ ಅಂತ ಹೇಳಿ ಇಲ್ಲ ಆಗಲೇ ಇಲ್ಲಿ ಬಂದ್ಬಿಟ್ಟು ಸರ್ ಮೇಡಮ್ ನಂಬರ್ ತೊಂದು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ಮೈಸೂರವ್ರಿಗೆ. ಅವರು ನಂಬರ್ ಕೊಟ್ಟಿದ್ದಾರೆ. ಇವಾಗ ಒಂದು ಮುಂದಿನ ನೆಕ್ಸ್ಟ್ ಮಂತ್ ಇದೇ ಬರೋಕೆ ಅಂತ ಹೇಳಿದ್ದಾರೆ. ಅದನ್ನೇ ಸ್ವಲ್ಪ ಕ್ಯಾಂಡಲ್ ಬಿಸ್ನೆಸ್ ಇದನ್ನ ಮಾಡ್ತಾನೆ ಅಂತಂದಿದ್ದಾರೆ. ನಮ್ಮದಂತೂ ಹೊರಗಡೆ ಇರುತ್ತೆ ಅವ್ರ ಮನೆಯಲ್ಲಿ, ಅದನ್ನ ಮಾಡ್ತಾನೆ. ನಮ್ಮ ಊರಲ್ಲಿ ನಮ್ಮ ಏರಿಯಾದಲ್ಲಿ ಇಲ್ಲ ಅದು, ಅದನ್ನೇ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಬೇಕಂತ ಅವ್ರಿಗೆ ಮಾಡಿಕೊಡ್ಬೇಕಂತ ಹೇಳಿ ಐಡಿಯಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಟೈಮ್ಗೆ ನಿಮ್ಮ ಬಿಸ್ನೆಸ್ ಆದಷ್ಟು ಇನ್ನೂ ಗಗನಕ್ಕೇರ್ಲಿ, ನಿಮ್ಮ ಎಲ್ಲ ಆಸೆಗಳು ಈಡೇರಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಫ್ರೆಂಡ್ಸ್, ಕೇಳಿದ್ರಿ ಅಲ್ವಾ, ಇವರು ಬೆಳಗಾಮಿಂದ ಇಲ್ಲಿವರೆಗೂ ವರ್ಕ್ಶಾಪ್ ಅಟೆಂಡ್ ಮಾಡಕ್ ಬಂದಿದ್ದಾರೆ. ಅಫ್ಕೋರ್ಸ್ ಇವ್ರು ನಮ್ಮ ಕೋರ್ಸಸ್ ನ ನೋಡಿ ಅವರ ಒಂದು ಲೈಫ್ ಅಲ್ಲಿ ಚೇಂಜಸ್ ನ ಕಂಡ್ಕೊಂಡಿದ್ದಾರೆ. ಇನ್ನೂ ಒಂದಷ್ಟು ಫಾರ್ಮ್ ಹೌಸ್ ಮಾಡ್ಬೇಕು, ನನ್ನ ಹಸುಗಳನ್ನ ತಂದು ಪ್ರಾಡಕ್ಟ್ಸ್ ನಾವೇ ಮಾಡ್ಬೇಕು ಅನ್ನೋ ಎಲ್ಲ ಆಸೆಗಳಿದೆ. ಆದ್ರೆ ಈ ವರ್ಕ್ಶಾಪ್ ಬಂದಿರೋದು ತನ್ನ ವೈಫ್ಗೋಸ್ಕರ, ಅಂದ್ರೆ ಕ್ಯಾಂಡಲ್ ಮೇಕಿಂಗ್ ನ ಹೇಗೆ ಕಲಿಬಹುದು, ಹೇಗೆ ನಾವ್ ಏನ್ ಮಾಡ್ಬೋದು ಅಂತ. ಸೊ ಖಂಡಿತವಾಗ್ಲೂ ಕಂಪ್ಲೀಟ್ ಫ್ಯಾಮಿಲಿನೇ ಒಂದಷ್ಟು ಕೋರ್ಸಸ್ ನ ನೋಡಿ ನಾವು ಬಿಸ್ನೆಸ್ ಮಾಡ್ತೀವಿ, ಬಿಸ್ನೆಸ್ ಮಾಡೋದಲ್ಲದೆ ಇನ್ನೂ 4 ಜನ ಕೆಲಸ ಕೊಡ್ತೀವಿ ಅಂದಾಗ ಖಂಡಿತವಾಗ್ಲೂ ಅವರ ಸಕ್ಸಸ್ ಅಲ್ಲಿ ನಾವು ನಮ್ಮ ಸಕ್ಸಸ್ ನ ಆ ಕಂಡು ಒಂದು ಖುಷಿ ಇರುತ್ತಲ್ಲ, ಖಂಡಿತವಾಗ್ಲೂ ನಾವು ಹೇಳ್ಕೊಳಕ್ಕಾಗಲ್ಲ. ಸೊ ನೀವು ಯಾರೆಲ್ಲ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದೀರಿ ಅಥವಾ ಬಿಸ್ನೆಸ್ ಮಾಡಿ ಕೈ ಸುಟ್ಕೊಂಡು ಇನ್ನೇನು ಆಗಲ್ಲ ಅನ್ಕೊಂಡಿದ್ರೆ, ಏನೋ ಒಂದು ಕೊರತೆ, ಏನೋ ಒಂದು ತಪ್ಪು ಮಾಡಿರ್ತೀರಿ. ಸೊ ಖಂಡಿತವಾಗ್ಲೂ ಅದನ್ನ ನೀವು ಸರಿಪಡಿಸ್ಕೊಂಡ್ರೆ ಎಲ್ಲವೂ ಸರಿ ಹೋಗುತ್ತೆ. ಸೊ ನೀವು ನಮ್ಮ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿರ್ತಕ್ಕಂತಹ ಕೋರ್ಸ್ ನ ನೋಡ್ಬೋದು. ಆ ಕೋರ್ಸ್ ನ ನೋಡಿ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ, ನಿಮ್ಮ ಒಂದು ಲೈಫ್ ಸ್ಟೈಲ್ಗೆ, ನಿಮ್ಮ ಒಂದು ಅಕ್ಕಪಕ್ಕ ಏನು ಬೇಡಿಕೆ ಇದೆಯೋ ಮೊದಲು ಅಲ್ಲಿಂದ ಶುರು ಮಾಡಿ, ನಂತರ ನೀವು ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಬ್ಬ ಅತಿಥಿ ಜೊತೆ ಸಿಗ್ತೀನಿ. ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ನಾನು ನಿಮ್ ಸೋನು ಹೋಗ್ಬರ್ತೀನಿ. ನಮಸ್ತೆ.